ಛೇ, ಇಲ್ಲಿಗೆ ಯಾಕೋ ಬಂದೆ? ಇದು ನಿನ್ನ ಕ್ಲಾಸ್ ಅಲ್ಲ. ನೋಡು, ಸುಮ್ಕೆಲಿಂದ ಹೋದ್ರೆ ಸರಿ. ಖಂಡಿತ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಹತ್ರ ಸಾರಿ ಕೇಳಬೇಕು. ಏನ? ನಾನು ಸಾರಿ ಕೇಳ್ಬೇಕಾ? ಯಾಕೆ? ಅಷ್ಟು ಜನದ ಮುಂದೆ ನನ್ನ ಕಪಾಳ ಕೊಡಿದ್ರಲ್ಲ, ಎಷ್ಟು ಇನ್ಸಲ್ಟ್ ಆಗಿದೆ ಗೊತ್ತಾ? ಅದಕ್ಕೆ ಸಾರಿ ಕೇಳಿದ್ದೆ. ಏಯ್, ಏನ್ಲ ಅದ್ ನಿನ್ ಕಿರಿಕು? ಸಾರಿ ಅಂತೆ ಸಾರಿ, ಸುಮ್ಕೆ ಹೋಯ್ತಾ ಇಲ್ಲ. ನೋಡು, ಸುಮ್ಕೆ ಮತ್ತೆ ಕಿರಿಕ್ ಮಾಡ್ಬೇಡ, ಹೊಂಟೋಗು ಅಷ್ಟೇ. ಹೋಗು ಅಂದೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೇಳ್ರಿ ಸಾರಿ. ಕೇಳಲ್ಲ, ಇಲ್ಲಿಂದ ಸುಮ್ಕೆ ಹೋದ್ರೆ ಸರಿ. ಯಾಕೆ ಕೇಳಲ್ಲ? ನಂಗೆ ಇದುವರೆಗೂ ನಮ್ಮ ಅಪ್ಪ ಅಮ್ಮನೇ ಹೊಡೆದಿಲ್ಲ. ನೀವ್ಯಾರು ಹೊಡೆಯಕ್ಕೆ? ಸಾರಿ ಕೇಳಿ ಹೋಗ್ತೀನಿ, ಇಲ್ಲಾಂದ್ರೂ ಹೋಗಲ್ಲ. ನಮ್ಗೆ ಇನ್ಸಲ್ಟ್ ಆಗಿದೆ, ನಾನ್ಯಾಕೆ ಸುಮ್ಮನಿರ್ಬೇಕು? ನೋಡಿ, ಈಗ ಸಾರಿ ಕೇಳ್ತಿರೋ ಇದು, ಇಲ್ಲಾಂದ್ರೆ ಇದೇ ತರ ಕಿರಿಕ್ ಮಾಡ್ತಾನೆ ಇರ್ತೀನಿ. ಸಾರಿ, ಹೋಲ್ಡಲ್ಲಿಂದ. ಏಯ್, ಯು ಟು ಆಗ್ಲಿಂದ ನೋಡ್ತಾ ಇದ್ದೀನಿ. ಸ್ವಲ್ಪ ಡಿಸಿಪ್ಲಿನ್ ಬೇಡವಾ ಕ್ಲಾಸಲ್ಲಿ? ಜಸ್ಟ್ ಗೆಟ್ ಔಟ್. ಸರ್, ನಂದೇನು ತೆಪ್ಪಿಲ್ಲ, ನಾನೇನು ಮಾಡ್ಲಿಲ್ಲ ಸರ್. ಮಾತ್ಬೇಡ, ಇಬ್ರು ಕ್ಲಾಸಿಂದ ಹೊರಗೆ ನಡೀರಿ ಅಷ್ಟೇ. ಏನೇ ಮಾತಾಡ್ತಿದ್ರು ಕಾರಿಡಾರಲ್ಲಿ ಮಾತಾಡಿ, ಕ್ಲಾಸ್ಗೆ ಡಿಸ್ಟರ್ಬ್ ಮಾಡಬೇಡಿ. ಸರ್, ಗೆಟ್ ಔಟ್. ಹೌದಪ್ಪ, ಇದು ಪೀಡೆ ನಮ್ ಕಮಲಿಗೆ ತಗ್ಲಾಕೊಂಡೈತಲ್ಲ. ಎಷ್ಟು ಬರ್ಕೊಳ್ಳಿ. ಯಾವಾಗಲೂ ನಿಮ್ಮ ಮಗಳಿಂದ ಸುತ್ತಾ ಇದ್ದೆ, ಪಾನಿಪುರಿ ಕೊಡಿಸ್ದೆ, ಅದು ಕೊಡಿಸ್ದೆ, ಇದು ಕೊಡಿಸ್ದೆ, ಅದಕ್ಕೊಂದು 5 ಲಕ್ಷ. ನಿಮ್ಮ ಹತ್ರ ಅವಾಗ ಬಾಯಿ ತುಂಬ ಬೈಸ್ಕೊತಾ ಇದ್ದೆ, ಅದಕ್ಕೊಂದು 5 ಲಕ್ಷ. ನಿಮ್ಮ ಮಗ ಕಾಲೇಜಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿದ್ರು, ಅದಕ್ಕೊಂದು 5 ಲಕ್ಷ. ಸಾಕಲ್ವಾ? ಸಾಕಾ ಸರ್? ತಲೆ ಕೆಡ್ತೈತೆ ನನಗೆ. ಕ್ಯಾಲ್ಕುಲೇಟ್ರ್ ಬೇಡ ಬೇಡ ಬೇಡ, ಇದೆಲ್ಲ ಹಾರ್ಟಲ್ಲೇ ಲೆಕ್ಕ ಹಾಕೋ ವಿಚಾರ. ಹಾರ್ಟಲ್ಲೇ ಹಾಕ್ತೀನಿ. ಅದು ಇದು ಎಲ್ಲ ಕೂಡು ಕಳೆದು ಮಾಡಿ ಒಂದು 50 ಲಕ್ಷ ಬರ್ಕೊಂಡ್ಬಿಡ ಮೇಡಮ್. $50 ಲಕ್ಷ ತಗೊಂಡು ಪರ್ಮನೆಂಟ್ ಆಗಿ ನನ್ನ ಮಗಳನ್ನ ಬಿಟ್ಟು ದೂರ ಹೋಗ್ತೀಯಾ? Ha 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 ha
ಅಲ್ಲ ಮೇಡಮ್, ನಾನು ನಿಮ್ಮ ಮಗಳನ್ನ ಮರ್ತು ಬಿಡೋಕ್ಕೆ, ದೂರ ಮಾಡೋಕ್ಕೆ, ಬಿಟ್ಬಿಡೋಕ್ಕೆ ನೀವು ನನಗೆ ಕೊಡ್ತಾ ಇರೋವಂಥ ಬೆಲೆ 50 ಲಕ್ಷ. ಅದು ನೀವು ನಿಮ್ಮ ಮಗಳ ಮೇಲೆ ಇಟ್ಟಿರೋ ಪ್ರೀತಿ, ಹೌದಾ? ಏಯ್, ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಸರಿಯಾಗಿ ಹೇಳು. ಕಮಿಂಗ್ ಟು ದ ಪಾಯಿಂಟ್ ಮೇಡಮ್. ನೀವು ರಚನಾ ಮೇಲಿಟ್ಟಿರೋ ಪ್ರೀತಿ ಬೆಲೆ 50 ಲಕ್ಷ ಆದ್ರೆ ನಾನು ರಚನಾ ಮೇಲಿಟ್ಟಿರೋ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಎಷ್ಟೇ ಸೊನ್ನೆ ಸುತ್ತಿದ್ರು ನನ್ನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ನನ್ನ ಪ್ರೀತಿ ಅಂತದ್ದು. ಏಯ್, ಎಷ್ಟ ಪೊಗರು ನಿನಗೆ? ಏಕೆ ಇರಬಾರ್ದ? ಯಾಕಿರಬಾರ್ದು ಮೇಡಮ್? ಶೋಕಿಗೋಸ್ಕರ ಪ್ರೀತಿ ಮಾಡಿಲ್ಲ ನಾನು, ಮನ್ಸಾರ ಪ್ರೀತಿಸಿದ್ದೀನಿ. ಹೃದಯದಲ್ಲಿ ಇಟ್ಕೊಂಡು ರಚನೆಯನ್ನು ಪೂಜೆ ಮಾಡ್ತಾ ಇದ್ದೀನಿ. ಬದುಕುದ್ರೆ ಕಡೆ ತನಕ ಅವಳ ಜೊತೆನೆ ಅಂತ ತೀರ್ಮಾನನೂ ಮಾಡಿದ್ದೀನಿ. ಪೊರ್ಕಿ ಅಂದ್ರಿ ಅಲ್ಲ, ಪ್ರೀತ್ಸೋಕ್ ನಿಂತ್ರೆ ಯಾವ ಕಾಳಿದಾಸಂಗೂ ಕಮ್ಮಿ ಇಲ್ಲ ಈ ಪೊರ್ಕಿ. ಪುಟ್ಕೋಸಿ ಸಂಬಳನ ಇರ್ಬೋದು, ಆದ್ರೆ ಪ್ರೀತಿ ಹಂಚೋ ವಿಷಯದಲ್ಲಿ ರಾಜ್ಕುಮಾರ ಅಲ್ಲ, ಚಕ್ರವರ್ತಿ. ತಿಳ್ಕೊಳ್ಳಿ. ಮಾತು ಜಾಸ್ತಿ ಆಗ್ತಿದೆ ನಿಂದು. ಆಗ್ಲೇಬೇಕಲ್ವಾ ಮೇಡಮ್? ದುಡ್ಡು ಕೊಟ್ಟು ನನ್ನ ಪ್ರೀತಿನ ಕೊಂಡ್ಕೊಳಕ್ ನೋಡಿದ್ರಿ, ನೋಡ್ತಾ ಇರಿ. ನೀವ್ ಇಷ್ಟೋ ತನಕ ಹೇಳಿದ್ರಲ್ಲ, ಸಂಪತ್ತು ಸುಪ್ಪತ್ಗೆ ಅದು ಇದು ಆಳು ಮುಳು ಅಂತ, ಅದಕ್ಕೂ ಮೀರಿದ ಸುಖದಲ್ಲಿ ನಿಮ್ಮ ಮಗಳನ್ನ ಹೊತ್ತು ಮೆರೆಸ್ತೀನಿ ನಾನು. ವಸ್ತುಗಳಿಗೆ ಏನ್ ಮೇಡಮ್, ದುಡ್ಡು ಬಿಸಾಕಿದ್ರೆ ಸಿಗುತ್ತೆ. ಆದ್ರೆ ಈ ಆಟ ಇದೆಯಲ್ಲ, ನಿಮ್ ಇಡೀ ಕೋಟೆ ನನ್ನ ಹೆಸರು ಬರ್ಕೊಟ್ರು ಅದನ್ನ ಕೊಂಡ್ಕೊಳ್ಳೋದಿರ್ಲಿ, ಮುಟ್ಟಕ್ಕೂ ಆಗಲ್ಲ. ಈ ನಿಮ್ಮ ಬ್ಲಾಂಕ್ ಚೆಕ್ಗೆ ನಿಮ್ಮ ಮಗಳನ್ನ ನನ್ನಿಂದ ದೂರ ಮಾಡೋ ಶಕ್ತಿ ಇದೆ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನೋಡ್ದ್ಯಾ ಚಿನ್ನ, ನಿಮ್ಮಮ್ಮ ನಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಹೊರಟಿದ್ದಾರೆ. ಒಪ್ಕೋತೀನಿ, ನಿನ್ನ ಕುತ್ತಿಗೆಗೆ ನಿಂಗೆ ಗೊತ್ತಿಲ್ಲದಂಗೆ ತಾಳಿ ಕಟ್ಟಿ ನಾನು ತಪ್ಪು ಮಾಡಿದೆ ನಿಜ. ಆದ್ರೆ ಆ ತಪ್ಪಿಗೆ ನನಗೆ ಶಿಕ್ಷೆ ಕೊಡೋ ಅಧಿಕಾರ ಇದು ನಿನ್ನಗೊಬ್ಳಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ನಿನ್ನ ಮನ್ಸು ಗೆದ್ದೆ ಗೆಲ್ತೀನಿ ಚಿನ್ನ. ಬರ್ತೀನಿ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮ್ಮ. ತಪ್ಪು ಮಾಡಿಬಿಟ್ಟೆ ತಾರ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನಾದರೂ ಅರ್ಥ ಮಾಡ್ಕೊ. ಹಣದಿಂದ ಏನು ಬೇಕಾದರೂ ಕೊಂಡ್ಕೋಬೋದು ಅಂತ ಅಂದ್ಕೊಂಡಿಲ್ಲ. ತಪ್ಪು ಅದೇ ಇಲ್ಲ. ಅದರಲ್ಲೂ ಪ್ರೀತಿನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಹಲೋ, ಕೋಪನಾ? ಎಷ್ಟು ಜೋರಾಗಿ ಬಂದು ಕೆನ್ನಾಗ ಬಾರಿಸಿದ್ರು ಅಷ್ಟೇ ಜೋರಾಗಿ ಬಂದು ಸಾರಿ ಕೇಳಿದ್ರಲ್ಲ, ಅಷ್ಟು ಸಾಕು. ಏ ಸುಮ್ನೆ ನಿಂತ್ಕೊಳ್ಳ, ವಟ ವಟ ಅಂತ ತಲೆ ತಿನ್ಬೇಡ. ಅಯ್ಯೋ, ಸುಮ್ಮನೆ ನಿಂದ್ರೋ ಬದ್ಲಿ ಕಾಫಿಗಾದ್ರೂ ಹೋಗೋಣ ಬನ್ನಿ. ನೋಡು, ನಂಗೆ ಸಿಟ್ಟು ಬರ್ಸ್ಬೇಡ. ಕಾಫಿ ಅಂತೆ ಕಾಫಿ, ಬಾಯಿ ಮುಚ್ಕೊಂಡು ನಿಂತ್ಕೋ. ಟೇಕ್ ಮೈ ಅಡ್ವೈಸ್, ಬನ್ನಿ ನನ್ನ ಜೊತೆ. ಅಂತೂ ಬಂದ್ರಲ್ಲ. ನೋಡು, ಕ್ಲಾಸಿಗೆ ಡಿಸ್ಟರ್ಬ್ ಆಯ್ತೈತೆ ಅಂತ ಬರ್ತೀವಿ, ನಿನ್ ಜೊತೆ ಕಾಫಿ ಕುಡಿಯೋಕ್ಕಲ್ಲ. ನಮಸ್ಕಾರ ಸಾರ್. ಅವರು ನಕ್ಕಿದ್ರೆ ಮುತ್ತೋಗಿದ್ರು ಹೋಗುತ್ತೆ ಅನ್ನೋ ಆಡ್ತಾರೆ. ಸಿಡುಕ್ ಮುತ್ತಿ ಸುಬ್ಬ. ಇವನ್ ತಾವ್ ಯಾಕೆ ಮೆನ್ಕೊಂಡ್ ಮಾತಾಡ್ತಿದ್ಯಾ? ಬಾ, ನಾ ಹೋಗಮ್ಮ. ನಾಳೆ ಕಾಫಿಗೆ ಹೋಗೋಣ, ನೆನ್ಪಿದೆ ತಾನೇ, ಮರಿಬೇಡಿ. ಇದೇನ್ ಬ್ರೋ ಇಲ್ಲಿ ನಿಂತಿದ್ಯಾ? ಎಲ್ಲೆಲ್ಲಂತ ನೀನು ಹುಡ್ಕೋದು? ಬಾ ಕ್ಯಾಂಟೀನ್ಗೆ ಹೋಗೋಣ. ಸರಿ, ಹೋಗೋಣ ಬಾ. ರ್ಯಾಗ್ ಮಾಡಕ್ ಕಳ್ಸಿದ್ರೆ ಕಾಫಿ ಡೇಟ್ ಕರಿತಿದ್ದನ. ಏನೋ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆದಂಗಿದೆ. ಎನಿವೇಸ್, ಆದಷ್ಟು ಬೇಗ ತಾರಾ ಆಂಟಿಗೆ ರಿಪೋರ್ಟ್ ಮಾಡಬೇಕು. ಓ, ಆಂಟಿ ಏನೋ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಕೂತಿದ್ದಾರೆ ಅನ್ಸುತ್ತೆ. ಆಂಟಿ, ನೋಡನಿಕಾ, ನಾನು ಆಲ್ರೆಡಿ ಟೆನ್ಷನಲ್ಲಿದ್ದೀನಿ. ಪ್ಲೀಸ್, ಕಮಲಿ ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತ ಚೈಲ್ಡಿಶ್ ಆಗಿ ನನ್ನ ಹತ್ರ ಕಂಪ್ಲೇಂಟ್ಸ್ ತೊಗೊಂಡು ಬರಬೇಡ. ರಿಲ್ಯಾಕ್ಸ್ ತಾರಾ ಆಂಟಿ. ಅದು ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇತ್ತು, ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ. ಬೇಡ ಅಂದರೆ ಬಿಡಿ, ಇಟ್ಸ್ ಓಕೆ. ಏನು ಅಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್? ಆಂಟಿ, ಏನ್ ಗೊತ್ತಾ, ಕಮಲಿ ಕತ್ತಲ್ಲಿ ತಾಳಿನೇ ಇಲ್ಲ. ಅನಿಕಾ, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಆಂಟಿ, ಇದು ನಾನ್ಸೆನ್ಸ್ ಅಲ್ಲ, ಇಟ್ಸ್ ಅ ಫ್ಯಾಕ್ಟ್. ಕಮಲಿ ಕಾಲೇಜಿಗೆ ತಾಳಿನೇ ಹಾಕೊಂಡು ಬರಲ್ಲ, ಗೊತ್ತಾ? ಸ್ಟಾಪ್ ಇಟ್. ಈ ತರ ವಿಷಯದಲ್ಲೆಲ್ಲ ನೀನು ಹುಡುಗಾಟ ಆಡ್ಬೇಡ. ಜಸ್ಟ್ ಲೀವ್. ಓ ಮೈ ಗಾಡ್ ಆಂಟಿ, ತಾಳಿ ವಿಷಯದಲ್ಲಿ ಯಾರಾದ್ರೂ ಹುಡುಗಾಟ ಆಡ್ತಾರಾ? ಇನ್ಫ್ಯಾಕ್ಟ್ ಆ ಕಮಲಿನೇ ತಾಳಿನ ಬಿಚ್ಚಿಟ್ಟು ಹುಡುಗಾಟ ಆಡ್ತಿರೋದು. ನೋಡನಿಕಾ, ಕಮಲಿ ಬಗ್ಗೆ ನೀನ್ 1000 ಹೇಳು, ನಂಬ್ತೀನಿ. ಆದ್ರೆ ಈ ತಾಳಿ ವಿಷಯದಲ್ಲಿ ಯಾಕೋ ನನಗೆ ನಿನ್ ಮೇಲೆ ನಂಬಿಕೆ ಬರ್ತಿಲ್ಲ. ಕಮಲಿ ಆ ತರ ಹುಡುಗಿ ಅಲ್ವೇ ಅಲ್ಲ. ಓ, ನಿಮ್ಗೆ ಕಮಲಿ ಮೇಲೆ ಅಷ್ಟೊಂದು ನಂಬಿಕೆ ಅಲ್ವಾ? ಇವತ್ತು ಏನಾಯ್ತು ಅಂತ ಗೊತ್ತಾ ಆಂಟಿ? ಕಾಲೇಜಲ್ಲಿ ಒಬ್ಬ ಹುಡುಗ ಎಲ್ಲರ ಮುಂದೆ ಕಮಲಿಗೆ ಪ್ರಪೋಸ್ ಮಾಡ್ದ. ತಾಳಿ ಇದ್ದಿದ್ರೆ ಹೀಗಾಗ್ತಿತ್ತ ಆಂಟಿ? ಆಂಟಿ, ನೀವ್ ಅನ್ಕೊಂಡಷ್ಟು ಇನ್ನಸೆಂಟ್ ಅವಳಲ್ಲ. ಮನೇಲಿ ಒಂದು ಅವತಾರ ಆದ್ರೆ ಕಾಲೇಜಲ್ಲಿ ಇನ್ನೊಂದು.
ಡೋಂಟ್ ಲೆಟ್ ಅವರ್ ಇನ್ನಸೆಂಟ್ ಲುಕ್ಸ್ ಫೂಲ್ ಯು ಆಂಟಿ. ಅನಿಕಾ, ಏನ್ ಮಾತಾಡ್ತಿದ್ಯಾ ನೀನು? ಹುಡುಗ ಪ್ರಪೋಸ್ ಮಾಡದ್ನ, ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು. ಫೈನ್ ಆಂಟಿ, ನೀವು ನನ್ನ ನಂಬಲ್ಲ ಅಲ್ವಾ? ದ್ಯಾಟ್ ಇಸ್ ವೈ ಐ ಗಾಟ್ ಪ್ರೂಫ್. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ತೆರೆಗ್ ತಿದ್ಕೊಂಡೆ ತಿರುಗ್ತಾ ಇದೆಯಲ್ಲ, ತೆರೆಗ್ ಸರಿ ಮಾಡ್ಕೊ. ಅದು ಅತ್ತಮ್ಮ. ಕಮಲಿ ಬಾಯ್ಲಿ. ಏನತ್ತೆಮ್ಮ? ಸೆರಗ್ ತೆಗಿ. ಅತ್ತಮ್ಮ, ಅದು ತೆಗಿ ಅಂದೆ. ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ?